ಅಣ್ಣ ಕಟ್ಟೇನು ಕಟ್ಟಬೇಕಾದ್ರೆ ನಿರಂತರ ಉಪವಾಸಬೇಕು, ಮಡಿಲೆ ಜಪ ತಪವನ ಮಾಡಿ ಶರೀರ ತೋರಣಗಳಿಂದ ಅಲಂಕರಿಸಬೇಕಣ್ಣ. ಅವನು ಬಳಿಯಾಡಿಸಿದ್ದ, ನೀನು ಹೇಳಿದಂಗೆ ನಾನು ತಯಾರಾಗಿ ನಿಂತಿದ್ದೇನೆ. ಪ್ರತಿ ನಕ್ಷತ್ರ ನೋಡಿ ಭಯ ಹಾಕೋಣದಮ್ಮ. ಅಣ್ಣ ಈ ಕಟ್ಟೆಯನ್ನು ಹೀಗೆ ಕಟ್ಟಬಾರದಣ್ಣ, ಅದು ಯಾವ ಪ್ರಕಾರ ಕಟ್ಟಬೇಕಮ್ಮ? ಅಣ್ಣ 5 ಚೀಲ ಬಂಗಾರವನ್ನು ಹಾಕಿ 5 ಚೀಲ ನಾಣ್ಯವನ್ನು ಹಾಕಿ ಕಟ್ಟೆಯನ್ನು ಕಟ್ಟಬೇಕಣ್ಣ. ಆಗಲಿದ್ದಮ್ಮ ನಮ್ಮ 4 ಮಂದಿಯವರು ನಿನಗೆ ಬುದ್ಧಿ ಬೆಳೆಯುತ್ತದೆ ಎಂದು ಬುದ್ಧಿಯನ್ನು ವಿಚಾರಿಸುತ್ತಾರೆ ಎಂದು ಕಲಿಬೇಕಾಗುತ್ತಮ್ಮ. ಅಣ್ಣ ಅದು ಎಲ್ಲ ಗುರು ಹಿರಿಯರ ಕೃಪೆಯನ್ನ. ಆಗಲಿದ್ದಮ್ಮ ಇಲ್ಲಿ ಬೆಳಗಾಯಿತು, ಅನ್ನ ಕ್ಷೇತ್ರವಿಲ್ಲ, ಎಲ್ಲಿಯಾದರೂ ಭಿಕ್ಷೆ ಬೇಡಿದ್ದೆನು. ಹೊರಟ ಆಗ ಮೊದಲು ಇಲ್ಲಿಂದ. ಧನಿಕರೇ, ಇಂದಿಗೆ 4-6 ದಿವಸವಾಯಿತು. ಹೊಟ್ಟಿಗೆ ಒಂದು ತುತ್ತ ಅನ್ನ ಇಲ್ಲ. ಒಂದು ತುತ್ತ ಅನ್ನ ಹಾಕಿ ಪುಣ್ಯ ಪಡ್ಕೋರಿ ಗೌಡ್ರೆ. ಏ ಸಾಧನೆ, ಒಂದು ಸಲ ತಿಳಿಸಿ ಹೇಳಿದರು ತಿಳಿಯಲಿಲ್ಲವೇ? ಮೊದಲು ಇಲ್ಲಿಂದ ಸುಮ್ಮನೆ ಮರ್ಯಾದೆ ಉಳಿಸಿಕೋ. ಒಂದು ವೇಳೆ ಇಲ್ಲಿ ನಿಂದರೆ ಕುತ್ತಿಗೆ ಕೈ ಹಾಕಿ ಮುಂದೆ ಬರಬೇಕಾಗುತ್ತದೆ. ಎಲ್ಲೋ ಸ್ವಚ್ಛನ ರಾಯಣ್ಣ, ಅನ್ನ ಬಂದ ಮೇಲೆ ನೋಡಿ ನಡೆಯಲೇಬೇಕು. ಈ ದಿನ ಅನ್ನ ಸ್ಥಿರವಾಗಿ ಉಳಿಯುವುದಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ಸೊಟ್ಟು ಬಸವಾಗಿ ಹೋಗ್ತು ರಾಯಣ್ಣ. ಎತ್ತರ ಓಂ ನಮೋ ಶಿವಾಯ. ಈ ಸಾಧುಗೆ ಕುತ್ತಿಗೆ ಕೈ ಹಾಕಿ ಮುಂದೆ ನೋಕು. ಅದನ್ನ ಪಾಠ ಯಪ್ಪ, ಈ ಶ್ರೀಮಂತರ ಹೃದಯವನ್ನು ಕಲ್ಲು ಬಂಡೆ ಇದ್ದಂತೆ ಇವನ ಪಾಪದ ಮೂಟೆ ಹೆಗಲು ಹಾಕ್ತಿದೆ. ಮುಂದಿನ ಯಾವ್ದಾದ್ರೂ ಮನೆಯಲ್ಲಿ ಭಿಕ್ಷೆ ಬೇಡ್ರಿಯಪ್ಪ, ಭಿಕ್ಷೆ ಬೇಡಿ ತಿನ್ನಿಯಪ್ಪ. ಗಂಗಣ್ಣ, ನೀನು ಎಂತ ಪುಣ್ಯವಂತನಪ್ಪ. ಈ ನಿನ್ನ ಕೀರ್ತಿ ಕುಂಬಳ ಕುಡಿಯಾಗಿ ಹಬ್ಬಲಿಪ್ಪ ಗಂಗಣ್ಣ. ನಾನು ಹೋಗಿ ಬರ್ತೇನೆ. ಹೋಗಿ ಬನ್ನಿ ಪೂಜ್ಯರೇ. ಓಂ ತದಾಸ್ತು.